मोदी 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 भारत माता की भारत माता की भारतीय जनता पार्टी की भारतीय जनता पार्टी की बिहार 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 भारतीय जनता पार्टी की ಇವತ್ತು ಬಿಹಾರದ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ. ಇವತ್ತು ಎನ್ ಡಿ ಮೈತ್ರಿಕೂಟದ ಒಟ್ಟಾರೆ ಗೆಲುವು ಒಂದು ಐತಿಹಾಸಿಕ ಗೆಲುವು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಏನು ಈ ರಾಷ್ಟ್ರೀಯ ಪಕ್ಷ ಆಗಿರೋ ಕಾಂಗ್ರೆಸ್ಸು ಇಡೀ ದೇಶಾದ್ಯಂತ ಮತಗಳ್ಳತನ ಆಗ್ತಾ ಇದೆ, ಮತವನ್ನು ಕದೀತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇಡೀ ದೇಶ ತುಂಬ ಎಲ್ಲ ಡಂಗೂರ ಸಾರ್ಕೊಂಡು ಬಂದರು. ಇವತ್ತು ಬಿಹಾರದ ಮತದಾರರು ಇವತ್ತು ಒಂದು ಸ್ಪಷ್ಟವಾದ ಉತ್ತರವನ್ನು ಇವರೇನು ಕಾಂಗ್ರೆಸ್ ಅವರು ಸುಳ್ಳು ಹೇಳ್ಕೊಂಡು ಬರ್ತಾಯಿದ್ರು ಅದ್ರ ವಿರುದ್ಧವಾಗಿ ಇವತ್ತು ಮತವನ್ನು ಚಲಾಯಿಸಿ ಇವತ್ತು ಎನ್ ಡಿ ಎ ಮೈತ್ರಿಕೂಟಕ್ಕೆ ಒಟ್ಟಾರೆ ಒಂದು ಐತಿಹಾಸಿಕ ಗೆಲುವನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಮಂಡ್ಯ ಜಿಲ್ಲೆಯ ವತಿಯಿಂದ ನಮ್ಮೆಲ್ಲ ಕಾರ್ಯಕರ್ತರುಗಳು ನಾವೆಲ್ಲರೂ ಸೇರಿ ಇವತ್ತು ಬಿಹಾರದ ಮತದಾರರಿಗೆ ಏನು ಅಭಿವೃದ್ಧಿ ಪಥದತ್ರ ಈ ಬಿಹಾರ ರಾಜ್ಯ ಸಾಗಬೇಕು, ಒಂದು ಒಳ್ಳೆಯ ರೀತಿ ಆಡಳಿತ ಬರಬೇಕು ಅನ್ನೋ ದೃಷ್ಟಿನಲ್ಲಿ ಮೋದಿಯವರ ಆಡಳಿತನ ಒಪ್ಪಿ ಇವತ್ತು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರೋ BJPಗೆ ಸಪೋರ್ಟ್ ಮಾಡಿ ಜೊತೆಗೆ ಎನ್ ಡಿ ಎ ಮೈತ್ರಿಕೂಟದ ಎಲ್ಲ ಅಭ್ಯರ್ಥಿಗಳನ್ನು ಗೆಲ್ಲಿಸಿರೋಂಥ ಬಿಹಾರದ ಮತದಾರರಿಗೆ ಮತ್ತು ನಮ್ಮ ಎಲ್ಲ ಕೇಂದ್ರದ ನಾಯಕರುಗಳಿಗೆ ಮತ್ತು ಎನ್ ಡಿ ಎ ಮೈತ್ರಿಕೂಟದ ಎಲ್ಲ ನಾಯಕರುಗಳಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಇವತ್ತೇನು ಬಿಹಾರ ಚುನಾವಣೆ ದೊಡ್ಡ ಮಟ್ಟದಲ್ಲಿ BJPಗೆ ಗೆಲುವನ್ನು ತಂದುಕೊಟ್ಟಿದೆ. ತುಂಬ ಹರ್ಷವನ್ನು ಇವತ್ತು ನಾವು ಕೊಡಬೇಕಾದಂಥ ಸಂದರ್ಭದಲ್ಲಿ ಇದ್ದೀವಿ. ಜೊತೆಗೆ ಜಂಗಲ್ ರಾಜ್ಯ ಅಂತ 2005 ಮುಂಚೆ ಏನು ಹೆಸರಾಗಿತ್ತು, 2005 ನಂತರ ಕಳೆದ 20-21 ವರ್ಷದಿಂದ ನಿತೀಶ್ ಕುಮಾರ್ ಅವರು ನಿರಂತರ ಮುಖ್ಯಮಂತ್ರಿ ಆಗ್ತಾ ಬರ್ತಾಯಿದ್ರು. ಆಡಳಿತದ ವಿರೋಧಿ ಅಲೆ ಇರ್ತದೆ ಅಂದರು, ಅದನ್ನೆಲ್ಲ ಸುಳ್ಳು ಮಾಡಿ ಮೋದಿಯವರು ಮತ್ತು ನಿತೀಶ್ ಕುಮಾರ್ ಅವರ ಕಾಂಬಿನೇಷನ್ ಇವತ್ತು 190ರ ಗಡಿ ದಾಟಿದೆ. ಜೊತೆಗೆ ಮನೆಗೊಂದು ಕೆಲಸ ಅಂತ ಒಂದು ಹೂ ಮುಡಿಸುವಂಥ ಕಾರ್ಯಕ್ರಮವನ್ನು ಕೂಡ ಮಹಾಗಠಬಂಧನ್ ಪಕ್ಷ ಮಾಡಿತ್ತು. ಮನೆಗೊಂದು ಸರ್ಕಾರಿ ಕೆಲಸ ಅದು ಸಾಧ್ಯವಾಗುತ್ತಾ? ಸಾಧ್ಯ ಆಗುವಂಥ ಮಾತಾ? ಬರೀ ಡೋಂಗಿಗಳನ್ನು ಬಿಟ್ಟು ಪ್ರಾಮಾಣಿಕವಾಗಿ ಈ ಕರ್ನಾಟಕ ರಾಜ್ಯದಲ್ಲಿ ನೋಡಿ ಯಾವ ರೀತಿ ಆಗ್ತಾಯಿದೆ. ರೈತರಿಗೋಸ್ಕರ ಕಣ್ಣೀರನ್ನು ಸುರಿಸ್ಬೇಕಾದ ಸರ್ಕಾರ, ರೈತರಿಗೋಸ್ಕರ ಮುಡಿಬೇಕಾಗಿದ್ದ ಸರ್ಕಾರ ಬರೀ ಡೋಂಗಿ ಭಾಗ್ಯಗಳನ್ನು ಕೊಡ್ತಾ ಎಷ್ಟು ಅನ್ಯಾಯ ಮಾಡ್ತಾಯಿದ್ದಾರೆ. ರೈತರಿಗೆ ಮುಂಚೆ ಕೇವಲ 10,000ಕ್ಕೆ TC ಸಿಗ್ತಾಯಿತ್ತು, ಇವತ್ತು 2 ಲಕ್ಷ ಮಾಡಿಟ್ಟಿದ್ದಾರೆ TCನ. ರೈತರು ಕಬ್ಬು ಬೆಳೆಗಾರರು 3,500 100 ರೂಪಾಯಿ ಹೆಚ್ಚು ಮಾಡಿದ್ರು, ಇನ್ನೊಂದು 3,500 ಜಾಸ್ತಿ ಮಾಡಿ ಇನ್ನೊಂದು 100 ರೂಪಾಯಿ ಹೆಚ್ಚು ಮಾಡಿ 3,500 ತನ್ನಿ ಅಂತಂದರು. ಅದು ನೆನ್ನೆ ಎಂಥ ವಿಕೋಪಕ್ಕೆ ಹೋಗಿ 30 ಟ್ರ್ಯಾಕ್ಟರ್ ಕಬ್ಬು ಸುಟ್ಟಾಕುವಂಥದ್ದಾಗಿದೆ. ರೈತನ ಆಕ್ರೋಶದ ಕಟ್ಟೆ ಹೊಡೆದಾಗಿದೆ.